ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲ ಭಟ್ ಸವಿ ಕಿಚನ್. ನಾನು ಸುಮಂಗಲ ಭಟ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದ, ತುಂಬ ಡಿಫ್ರೆಂಟಾಗಿ ಮಾಡಿದಂತಹ ಮಾವಿನ ಹಣ್ಣಿನ ಒಂದು ರೆಸಿಪಿಯನ್ನು ತೋರಿಸ್ತೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋವನ್ನು ಕಡೆಯ ತನಕ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಪ್ಲೀಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬಹುದು, ಅದು ಮಿಸ್ ಆಗೋದಿಲ್ಲ. ನಾನು ಯಾವ ರೆಸಿಪಿ ಹಾಕಿದ್ದೀನಿ ಅಂತ ನಿಮಗೆ ತಕ್ಷಣ ತಿಳಿಯುತ್ತೆ. ಅದನ್ನು ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಬಹುದು. ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 4 ಪಲ್ಪ್ ಇರುವಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೀವು ಯಾವುದೇ ಮಾವಿನ ಹಣ್ಣು ತೊಗೊಳ್ಳಿ, ಅದರಲ್ಲಿ ಪಲ್ಪ್ ಇರಬೇಕು, ಕತ್ತ ಇರಬಾರ್ದು. ಆ ರೀತಿಯ ಮಾವಿನ ಹಣ್ಣು ತೊಗೊಳ್ರಿ. ಮೊದಲು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ರಿ. ಇದರಲ್ಲಿ 3 ಮಾವಿನ ಹಣ್ಣಿನ ಪಲ್ಪನ್ನು ಈ ರೀತಿ ತೆಗೆದುಕೊಳ್ರಿ. 1 ಮಾವಿನ ಹಣ್ಣನ್ನು ಗಾರ್ನಿಷ್ಗೆ ಇಟ್ಕೊಳ್ರಿ. ಈ ರೀತಿ ಸ್ಪೂನಲ್ಲಿ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಪಲ್ಪನ್ನು ಒಂದು ಬೌಲಿಗೆ ಹಾಕ್ಕೊಳ್ರಿ. ನೋಡಿ, ಪಲ್ಪನ್ನು ತೆಗೆದಾಗಿದೆ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. 1 ಕಪ್ ಸಕ್ಕರೆ ಹಾಕ್ಕೊಳ್ರಿ. ಸಕ್ಕರೆ ಮತ್ತು ಪಲ್ಪ್ ಎರಡನ್ನೇ ಹಾಕಿದ್ದೀನಿ. ನೋಡಿ, ಇದನ್ನು ನುಣ್ಣಗೆ ಈಗ ರುಬ್ಕೊಂಡು ಬರೋಣ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಯಾವುದಾದ್ರೂ ಒಂದು ಬೌಲ್ ತಗೊಳ್ರಿ. ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಅಮೂಲ್ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. 250 ಗ್ರಾಮ್ ಇದೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಪಲ್ಪ್ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ರೀಮ್ ಮತ್ತು ಪಲ್ಪ್ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ದಪ್ಪ ಇರಬೇಕು ಇದರದ್ದು ಒಂದು ಕನ್ಸಿಸ್ಟೆನ್ಸಿ. ಯಾವುದಾದ್ರೂ ಒಂದು ದೊಡ್ಡ ಸೈಜಿನ ಬೌಲ್ ತಗೊಳ್ರಿ. 1 ಕಪ್ ಕತ್ತರಿಸಿದ ಬಾಳೆಹಣ್ಣು, 1 ಕಪ್ ಕತ್ತರಿಸಿದ ಸೇಬು ಹಣ್ಣು, 1 ಕಪ್ ದ್ರಾಕ್ಷಿ ಹಣ್ಣು, 1 ಕಪ್ ದಾಳಿಂಬೆ ಹಣ್ಣು, 1 ಕಪ್ ಗೋಡಂಬಿ. ಇದಕ್ಕೆ ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. 1 ಕಪ್ ಒಣ ದ್ರಾಕ್ಷಿ. ಇದರ ಮೇಲೆ ಮಾವಿನ ಹಣ್ಣಿನ ಪಲ್ಪ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಕೋಲ್ಡಾಗಿ ಸವಿಬೇಕು ಅಂದರೆ 1 ಗಂಟೆ ಇದನ್ನು ಫ್ರಿಜ್ಜಿನಲ್ಲಿ ಇಟ್ಕೊಳ್ರಿ. ಉಳಿದ 1 ಮಾವಿನ ಹಣ್ಣನ್ನು ಕತ್ತರಿಸಿ ಇದರ ಮೇಲೆ ಗಾರ್ನಿಷ್ ಮಾಡ್ಕೊಳ್ರಿ. ನೋಡ್ರಿ, ಸವಿಯಾದ ಮಾವಿನ ಹಣ್ಣಿನ ಫ್ರೂಟ್ ಸಾಲಡ್ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡೋಣ. ಆಹಾ, ಎಂತಹ ಅದ್ಭುತವಾದ ರುಚಿ! ತುಂಬ ಸುಲಭವಾಗಿ ಮಾಡುವಂಥ ಈ ರೆಸಿಪಿಯನ್ನು ಒಮ್ಮೆ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಖಂಡಿತ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.